ಈಗ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಮುಂದೆ ಕೆಳಗೋಗ್ಬೇಕು. ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತೋಗಿದೆ. ನಮ್ಗೇನ್ ಬೇಕು ಅನ್ನೋದ್ರ ಕ್ಲಾರಿಟಿ ಇದೆ. ಅವರು ಲಂಚ ತಾಂಡಿಲ್ಲ ಅಂತ ನೀವು ಸಾಬೀತು ಮಾಡ್ರಿ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಎಲ್ಲಾ ಜಾತಿ ಒಂದೇ, ಹೋರಾಟದಲ್ಲಿ ಜಾತಿ ಇಲ್ಲ. ಒಂದೇ ಒಂದು ಚಿಕ್ಕ ಪ್ರಶ್ನೆ, ಕಾಮನ್ ಸೆನ್ಸ್. ನಾನೊಬ್ಬ ಎಜುಕೇಟೆಡ್ ಹುಡುಗ, ನನಗೆ ವೆಬ್ಸೈಟ್ ಓಪನ್ ಮಾಡಕ್ ಬರಲ್ವಾ? NNMSS ಅಲ್ಲಿ ಏನಿದೆ ಅಂತ ನೋಡಕ್ ಬರಲ್ವಾ? ಯಾವ ಪಂಚಾಯತಿ ಅಂತ ಐಡೆಂಟಿಫೈ ಮಾಡಕ್ ಆಗಲ್ವಾ? ಇದಕ್ಕೆ ನನಗೊಬ್ಬ ವಿಶ್ವನಾಥ ಬೇಕು ಅಥವಾ ಬ್ರಹ್ಮ ಬೇಕಾ? ನೀರಿಲ್ಲ, ಕುಡಿಯಕ್ ನೀರು ಕೊಡ್ತಾವ್ರೆ ಸ್ವಾಮಿ. ಅದೇ ಸ್ವಾಮಿ, ಕುಡಿಯಕ್ ನೀರಿಲ್ಲ. ಉಲ್ಲಂಘನೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಅಂತ ನಮಗೆ ಮನವಿಯನ್ನ ಕೊಟ್ಟು ಇವತ್ತು ಸಾಂಕೇತಿಕವಾಗಿ ಧರಣಿ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯು ಮತ್ತೊಂದು ಹಗರಣವನ್ನು ಬಯಲು ಮಾಡಿದೆ. ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ SR ರಾಘವೇಂದ್ರ ನೇತೃತ್ವದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಹೊರಬಿದ್ದಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ನಡೆಸದೆ ಅಧಿಕಾರಿಗಳು ಹಣ ಬಿಡುಗಡೆ ಮಾಡಿಸಿದ್ದು, ಈ ಹಗರಣವನ್ನು ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯು ಭೇದಿಸಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅಡಿಯಲ್ಲಿ ಬರುವ ಹಲವು ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದು, ಸದ್ಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಹಿರಿಯೂರು ತಾಲೂಕಿನ ದಿಂಡವಾಡ, ಧರ್ಮಪುರ, ಪಿಡಿಕೋಟೆ, ಈಶ್ವರಗೆರೆ, ಬಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುಂಬಿದ ಕೆರೆಗಳಿಗೆ ಕಾಮಗಾರಿ ಮಾಡಲಾಗಿದೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಲು PDO ಅಧಿಕಾರಿಗಳು ಪ್ರಯತ್ನಿಸಿದ್ದು, ಇದರ ವಿರುದ್ಧ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯು ರಾಜ್ಯಾಧ್ಯಕ್ಷ SR ರಾಘವೇಂದ್ರ ನೇತೃತ್ವದಲ್ಲಿ ಬೃಹತ್ ಮಟ್ಟದಲ್ಲಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿತು. ಪ್ರತಿಭಟನಾ ಕಾವು ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ಮನವಿ ಪತ್ರ ನೀಡಲಾಯಿತು. ಡಾಕ್ಟರ್ SR ರಾಘವೇಂದ್ರ ಅವರ ಪ್ರತಿಭಟನೆಯ ಫಲವಾಗಿ ಅಕ್ರಮ ನಡೆಸಲು ಮುಂದಾಗಿದ್ದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದ್ದು, ತಪ್ಪಿತಸ್ಥ ಅಧಿಕಾರಿಗಳಿಗೆ 5,74,000 ದಂಡ ವಿಧಿಸುವುದರ ಜೊತೆಗೆ ಅವರ ಸಂಬಳದ ಇಂಕ್ರಿಮೆಂಟ್ ಕೂಡ ಕಡಿತಗೊಳಿಸಲಾಗಿದೆ. ಇದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಅತಿದೊಡ್ಡ ಫಲಶ್ರುತಿಯಾಗಿದ್ದು, ಸಂಸ್ಥೆಯು ಸಾಮಾಜಿಕ ನ್ಯಾಯ ಬದ್ಧತೆಗಾಗಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ನಿರಂತರ ಹೋರಾಟ ನಡೆಸಲಿದೆ. ನಾವು ಹೋರಾಟಗಾರರು ಏನ್ ಮಾಡ್ಬೋದು? ಏನ್ ಮಾಡೋಣ? ಹೋರಾಟವನ್ನ ಉಗ್ರ ರೂಪದಲ್ಲಿ ಮಾಡೋಣ. ಇಲ್ಲಿಂದ ತಾಲೂಕು ಆಫೀಸರ್ಗೂ ಅರಬೆತ್ತಲೆ. ನಾವು ಬಟ್ಟೆಯನ್ನು ತೆಗೆದು, ಶರ್ಟನ್ನು ತೆಗೆದು, ಅರಬಟ್ಟೆಯಲ್ಲಿ ನಾವು ಇಲ್ಲಿಂದ ತಾಲೂಕು ಆಫೀಸ್ವರೆಗೂ ಮೆರವಣಿಗೆ ಹೋಗೋಣ. ಇದ್ರ ಮೇಲೂ ಮಾನ್ಗೆಟ್ಟವರು ಬಿಟ್ಟವ್ರೆ ಅಂತಂದ್ರೆ, ಮಿನಿಸ್ಟ್ರು ತಲೆಗೆ ಹಾಕೊಂಡಿಲ್ಲ ಅಂತಂದ್ರೆ, ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತೋಗಿದೆ. ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಕ್ಕಾಗಲ್ಲ, ಅದು ಒಂದು ಚೆಕ್ ಮಾಡೋಣ. ಸತ್ತೋಗವ್ರ ಬದುಕಿದಾರ, ನ್ಯಾಯ ಕೊಡಕ್ಕಾಗಲ್ಲ ಅಂತಂದ್ಮೇಲೆ ಏನಕ್ಕೆ ಈ ಸಿಸ್ಟಮ್? ಇಷ್ಟು ಜನ ಕುಂತ್ಕೊಂಡು ಬಿಸಿಲಲ್ಲಿ ನಾವು ಕಾದು, ಸ್ವಾಮಿ ಬನ್ರಿ, ತಪ್ಪಾಗಿದೆ, ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಕ್ರಮ ಜರುಗಿಸ್ರಿ ಅಂದ್ರೆ, ಅವ್ರು ಯಾರೋ ಕುಂತ್ಕೊಂಡಿರ್ಲಿ ಅಂತ ಬಿಡ್ತಾರೆ ಅಂತಂದ್ರೆ, ಇನ್ನೊಬ್ಬ ಸಾಮಾನ್ಯ ಮನುಷ್ಯ ಅವ್ರ ಕಚೇರಿಗೆ ಹೋದ್ರೆ ಏನ್ ಮಾಡ್ಬೋದು ಅಂತ ಊಹಿಸಿ. ಹಾಗಾಗಿ ಇವರನ್ನ ಕ್ಷಮಿಸಲೇಬಾರದು. ಪ್ರತಿಯೊಬ್ಬರು ಸಸ್ಪೆಂಡ್ ಆಗ್ಬೇಕು. ಈ ಡಿರ್ಲೆಕ್ಷನ್ ಆಫ್ ಡ್ಯೂಟಿ ಏನಿದೆ ಅದನ್ನ ನಾವು ತೋರ್ಸೋಣ. ಹಿರಿಯೂರು ಜನತೆ ನೋಡ್ಲಿ. ಅದ್ಯಾರ 4 ಜನ ಕುಂತಿದ್ರು ಹೋದ್ರು ಅಂತಲ್ಲ. ತಾಲೂಕು ಮಾತಾಡ್ಬೇಕು, ಜಿಲ್ಲೆ ಮಾತಾಡ್ಬೇಕು, ಕರ್ನಾಟಕ ರಾಜ್ಯ ಮಾತಾಡ್ಬೇಕು. ಸಂಸ್ಥೆ ಅನ್ನೋದಕ್ಕಿಂತ ಸಮಾನ ಮನಸ್ಕರಾದಂತಹ ಇಲ್ಲಿರುವಂತಹ 30 ಜನ, ಈ 30 ಜನ
ನ್ಯಾಯವನ್ನ ಕೇಳ್ತಾ ಇದ್ದಾರೆ. ಅದು ಜಿಲ್ಲೆ ಯಾವುದೋ ಆಗಿರ್ಲಿ, ತಾಲೂಕು ಯಾವುದೇ ಆಗಿರ್ಲಿ, ಯಾವುದೇ ಗ್ರಾಮ ಆಗಿರ್ಲಿ, ನಮಗೆ ಬೇಕಾಗಿರೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅನ್ಯಾಯ ಆದ್ರೆ ನಾವು ಕೇಳ್ತೀವಿ ಅನ್ನೋದು. ಹಾಗಾಗಿ ಇವತ್ತೊಂದು ಲ್ಯಾಂಡ್ ಮಾರ್ಕ್ ಅಂತ ಅನ್ಕೊಳ್ಳೋಣ. ಇದು ನಾವು ನೋಡದೇ ಇರೋದು, ನಾವು ಮಾಡಿಲ್ಲ, ಬಟ್ ಇವತ್ತು ಮಾಡಬೇಕು. ಯಾಕೆ ಅಂತಂದ್ರೆ ಮಾಡಿಲ್ಲ ಅಂತಂದ್ರೆ ಇವರು ನಮ್ಮನ್ನು ಇನ್ನೂ ಕೆಳ ಮಟ್ಟಕ್ಕೆ ನೋಡ್ತಾರೆ. ಹೋರಾಟಕ್ಕೆ ಬರ್ತಾರೆ ಬಿಡು, ಹೋಗ್ತಾರೆ ಬಿಡು ಅನ್ನಂಗೆ. ಹಾಗಾಗಿ ಎಲ್ಲರೂ ರೆಡಿಯಾಗಿ ನಾನೊಂದು ಫಾರ್ಮಾಲಿಟೀಸ್ಗೋಸ್ಕರ ಪೊಲೀಸರಿಗೆ ಫೋನ್ ಮಾಡ್ತೀನಿ. ನಮ್ಮ ಹೋರಾಟಗಾರರು ಎಷ್ಟು ಜನ ಇದ್ದಾರೆ ಅನ್ನೋದು ನಮಗೆ ಬೇಕಾಗಲ್ಲ, ನಮ್ಗೇನ್ ಬೇಕು ಅನ್ನೋದ್ರ ಕ್ಲಾರಿಟಿ ಇದೆ. ನಾವು ಕಳ್ಳರನ್ನ ಬೆತ್ತಲೆಯಾಗಿ ನಿಲ್ಲಿಸ್ಬೇಕು. ಇವತ್ತು ಒಂದು ತಾಲೂಕು ಅಸಹ್ಯ ಅಂತ ಅನ್ಸ್ಬೇಕ್ರಿ. ನಾವೇನು ನಿಮ್ಮ ಹಣ ಕೇಳ್ತೀವ, ಆಸ್ತಿ ಕೇಳ್ತಾ ಇದೀವ, ಏನ್ ಕೇಳ್ತಾ ಇದೀವಿ? ಒಂದು ಸಾಮಾನ್ಯ ನ್ಯಾಯ. ಆ ಇಡಿಯಟ್ DS-ಗೆ ಕುಂಡಿ ಅಳ್ಳಾಡಲ್ವೇನೋಪ್ಪ ಎದ್ದು ಬರೋದಕ್ಕೆ? ಪಾಪ ಏನೋ ಸಮಸ್ಯೆ ಆಗಿರ್ಬೇಕು, ವಿಡಿಯೋ ಮಾಡಿ ಕಳಿಸ್ರಿ ಅವನಿಗೆ. ಒಬ್ಬ ಅನಾಲಾಯಕು, ನಾಲಾಯಕು. ಇದಕ್ಕೊಂದು ಜಿಲ್ಲೆ, ಇದಕ್ಕೊಬ್ಬ CEO, ಇದಕ್ಕೊಬ್ಬ ಉಪ ಕಾರ್ಯದರ್ಶಿ, ಇದಕ್ಕೊಬ್ಬ EO. ನಾವು ಯಾವ ಲೋಕದಲ್ಲಿದ್ದೀವಿ? ಪಾಕಿಸ್ತಾನನ, ಅಫ್ಘಾನಿಸ್ತಾನನ, ಅಥವಾ ಶ್ರೀಲಂಕಾನ, ಬಾಂಗ್ಲಾದೇಶನ? ಈ ಎಲ್ಲಾ ದೇಶಗಳ ಆದಂತಹ ಪರಿಸ್ಥಿತಿನ ನಮ್ಮ ಭಾರತ ದೇಶಕ್ಕೆ ತರೋದಕ್ಕೆ ಮೂಲ ಕಾರಣ ಈ ಅಧಿಕಾರಿಗಳು. ಇವ್ರು ಮಾಡ್ತಿರೋ ಭ್ರಷ್ಟಾಚಾರ ಏನಿದೆ, ಇದು ಹಿಂಗೆ ಬೆಳೀತಾ ಹೋಗ್ತಾ ಇದ್ರೆ ಇದು ದೊಡ್ಡ ಮಟ್ಟವಾಗಿ ಭಾರತ ದೇಶದ ನೈತಿಕತೆಯ ಮೇಲೆ ಏಟಾಗುತ್ತೆ. ಹಾಗಾಗಿ ಈ ಹೋರಾಟವನ್ನ ನೀವು ಕ್ಷುಲ್ಲಕವಾಗಿ ನೋಡಬೇಡಿ. ನಾವು ದಂಗೆ ಎದ್ದೇಳ್ತೀವಿ, ನಾವು ಏನು ಬೇಕಾದ್ರೂ ಮಾಡಿ ನ್ಯಾಯವನ್ನ ಪಡಿತೀವಿ. ನಮ್ಮ ಹೋರಾಟಗಾರರು ಸುಮ್ಮನೆ ಹೇಳಿಲ್ಲ, ರಕ್ತವನ್ನಾದ್ರೂ ಚೆಲ್ಲುತ್ತೇವೆ, ನ್ಯಾಯವನ್ನ ಪಡೆಯುತ್ತೇವೆ ಅಂತ. 4 ಗಂಟೆವರೆಗೂ ನೋಡಿ, 4 ಗಂಟೆ ಮೇಲೆ ಬಟ್ಟೆಯನ್ನ ತೆಗೆದು ಇದೇ ಪಂಚಾಯಿತಿ ಮುಂದೆ ಹೋರಾಟ ಮಾಡ್ತೀನಿ. ಇವತ್ತು ಅವರು 4 ಗಂಟೆ ಒಳಗೆ ಎಚ್ಚೆತ್ಕೊಂಡು ಬಂದು ಹೋರಾಟ ಮಾಡಿದ್ರೆ ಅವರ ಮಾನ ಮರ್ಯಾದೆಯನ್ನ ಬೀದಿಲಿಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಅವ್ರೇನೋ ಅನ್ಕೊಬೋದು, ಅಯ್ಯೋ ಇನ್ನು ಬಟ್ಟೆ ಬಿಚ್ತೀಯ, ಬಿಚ್ಕೋಪ ಅಂತ. ಸಮಾಜ ಹಂಗನ್ನೆಲ್ಲ, ಸಂವಿಧಾನ ಅದು ಹೇಳಿಲ್ಲ. ಪೊಲೀಸ್ನವ್ರು ಏನಕ್ಕಿದ್ದಾರೆ, ಇಲಾಖೆ ಏನಕ್ಕಿದೆ, ಮಿನಿಸ್ಟರ್ ಏನಕ್ಕಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಏನಕ್ಕಿದ್ದಾರೆ ಇದೊಂದು ಇಲಾಖೆಗೆ? ನೋಡೋಣ, ಅವರು ಬಂಡರ, ಅವರ ಚರ್ಮ ಗಟ್ಟಿನ, ನಮ್ಮ ಚರ್ಮ ಗಟ್ಟಿನ ತೋರ್ಸಲ್ವಾ? ಹಿರಿಯವರು ತಾಲೂಕ್ ಪಂಚಾಯಿತಿ ಮುಂದಗಡೆ ಧರಣಿಯನ್ನು ಹಮ್ಮಿಕೊಂಡಿದ್ದು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ವಿನಃ ಭ್ರಷ್ಟಾಚಾರ ತಡೆಗಟ್ಟದೆ ಒಂದು ದೊಡ್ಡ ಸಮಸ್ಯೆಯಾಗಿ ಉದ್ಭವ ಆಗ್ತಾ ಇದೆ. ಆದ್ರಿಂದ ನಾವೆಲ್ಲರೂ ಸೇರಿ, ಯಾಕೆಂದ್ರೆ ಭ್ರಷ್ಟಾಚಾರ ಯಾರು ಮಾಡಿದಾರೆ ಯಾರು ಬಿಟ್ಟಿದ್ದಾರೆ ನಮಗೂ ಅದು ಇದಾಗಕ್ಕೆ ಬಹಳ ಕಷ್ಟ ಐತೆ. ಯಾಕೆಂದ್ರೆ ಈಗ ಎಲ್ಲರನ್ನೂ ಕೂಡ ಹುಡುಕ್ತಾ ಹೋದ್ರೆ ಎಲ್ಲರೂ ಅವರೇ ಸಿಗ್ತಾ ಇದ್ದಾರೆ ವಿನಃ ಪ್ರಾಮಾಣಿಕರನ್ನು ಹುಡುಕೋದೇ ಕಷ್ಟ ಆಗಿದೆ. ಆದ್ರಿಂದ ಬಡವರ್ಗ ಆಗ್ತಿರೋದನ್ನ ನಾವೆಲ್ಲರೂ ಸೇರಿ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವಿವತ್ತ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯಿಂದ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಕೂಡ ಸಹಕರಿಸಿ ಒಳ್ಳೆಯದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಎಲ್ಲರಲ್ಲೂ ನಾನು ಕೇಳ್ಕೊಂತೀನಿ. ಈಗ ಬರ್ತಾ ಇದ್ದಾರಂತೆ, ಅಧಿಕಾರಿಗಳು ಹೇಳಿದ್ದಾರೆ. ಅವರು ಬಂದ ತಕ್ಷಣ ನಾವು ಏನಾಗಿದೆ ಅನ್ನೋದನ್ನ ಅವರಿಗೆ ಮೆಮೊರಂಡಮ್ ಕೊಟ್ಟು ಹೊರಡುತ್ತೇವೆ ಅಷ್ಟೇ. ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.
ಧಿಕ್ಕಾರ 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 ಹೋರಾಟ 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 ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಧಿಕ್ಕಾರ ಧಿಕ್ಕಾರ ಬನ್ನಿ ಪ್ರತಿಭಟಿಸೋಣ. ನಮ್ಮ ಸಂಸ್ಥೆ ನಿಮ್ಮ ಜೊತೆ ಇದೆ. ನಿಮ್ಮ ತಾಲೂಕಿನಲ್ಲಿರುವಂತಹ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಲು ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಸಮಾನ ಮನಸ್ಕರ ಸಾಮಾಜಿಕ ಹೋರಾಟಗಾರರು ಒಂದೇ ವೇದಿಕೆಯ ಮೇಲಿದ್ದಾರೆ. ನಮ್ಮ ಸಂಸ್ಥೆಯ ಪ್ರತಿನಿಧಿಸುತ್ತಿರುವಂತಹ ಎಲ್ಲ ಸದಸ್ಯರು ಒಂದೇ ವೇದಿಕೆಯ ಮೇಲಿದ್ದಾರೆ. ಇವರ್ಯಾರು ಅರ್ಧಜ್ಞಾನಿಗಳಲ್ಲ ಸ್ವಾಮಿ. ಸಮಾಜವನ್ನ ಸಂಪೂರ್ಣವಾಗಿ ಅರಿತುಕೊಂಡು ಸಮಾಜದಲ್ಲಿರುವಂತಹ ಸವಲತ್ತುಗಳನ್ನ ಸಮಾಜ ಸರ್ಕಾರ ಯಾವ ರೀತಿ ಮೋಸ ಮಾಡ್ತಾ ಇದೆ, ಅದು ಜನಗಳಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋದನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನೊಂದಿರೋರು ನಾವಲ್ಲ, ನೊಂದಿರೋರು ನೀವು. ನಿಮಗೆ ನಿಮ್ಮ ಜೇಬಲ್ಲೇ ಕಳ್ಳತನ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಕಳ್ಳತನ ಆಗಿರೋದು ಹೇಗೆ? ನಿಮ್ಮ ಪಾಕೆಟ್ ನ ಕತ್ತರಿಸಿದ್ದಾದ್ರೂ ಹೇಗೆ? ನಿಮಗೆ ದುಡ್ಡು ಹೇಗೆ ಹೋಯಿತು ನಿಮ್ಮಿಂದ? ಏನು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂದ್ರೆ ಏನು, NMMS ಅಂದ್ರೆ ಏನು, ಇಂತಹದನ್ನ ನಾವು ಪರಿಪಾಠವಾಗಿ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಬಂದು ಭಾಗವಹಿಸಿ ನಮ್ಮ ಹೋರಾಟ ಏನು ಅನ್ನುವುದನ್ನ ಕೇಳಿ. ನಾವು ಯಾರ ವಿರುದ್ಧನೂ ಪರ್ಸನಲ್ ಆಗಿ ಹೋಗೋರಲ್ಲ. ನಾವು ನಮ್ಮ ಸಂಸ್ಥೆಯ ಸಿದ್ಧಾಂತಗಳನ್ನ ಹೇಳುವಂತಹ ನಿಟ್ಟಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ. ಇಲ್ಲಿವರೆಗೂ ಯಾರು ನ್ಯಾಯ ಕೊಡ್ತಿದ್ದ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅನಪತ್ತನೆ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಶೋಕಿ ಅಲ್ಲ ಇದು, ನಮಗೆ ನೆಸಿಟಿ. ZP ಆಫೀಸಿಂದ ಯಾರು ಬಂದಿಲ್ಲ, ಯಾರು ನಮ್ಮ ಸಮಸ್ಯೆಗಳನ್ನ ಸ್ಪಂದಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ರೀತಿಯ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ಶಾಂತ ರೀತಿಯಲ್ಲಿ ವರ್ತಿಸಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಯಾವ ವಾಕಿಂಗ್ ಹೋಗ್ತಾ ಇಲ್ಲ ಅಥವಾ ಎಲ್ಲೂ ನಾವು ನಡ್ಕೊಂಡು ಹೋಗ್ತಾ ಇಲ್ಲ. ನಾವು ಹೇಳ್ತಿರೋದು ಒಂದೇ ಸ್ವಾಮಿ, ನಾವು ಕೊಟ್ಟಿರುವಂತಹ ದೂರಿಗೆ ಕ್ರಮ ಜರುಗಿಸಿ. ನಾವೊಂದು ದೂರು ಕೊಟ್ಟಿದ್ದೀವಿ, ಆ ದೂರಿಗೆ ಕ್ರಮ ಜರುಗಿಸಿ ಅಂತ ನಾವು ಸತತವಾಗಿ 1 ವಾರದಿಂದ ಕೇಳಿದ್ವು, 1 ತಿಂಗಳಿಂದ ಕೇಳಿದ್ವು. ಅದು ಇಲ್ಲಿವರೆಗೂ ಕ್ರಮ ಜರುಗಿಸಿಲ್ಲ. ಮಾನ್ಯ ಡೆಪ್ಟಿ ಸೆಕ್ರೆಟರಿಯರು ಅಥವಾ CEO ZP ಅವರಾಗಲಿ ಅಥವಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಲಿ ಗಮನ ಹರಿಸಿಲ್ಲ. ಸೊ ಹಾಗಾಗಿ ನಾವೇ ಈ ನೆಲದಲ್ಲಿ ನಿಂತು ಪ್ರಶ್ನೆ ಮಾಡ್ತಾ ಇದ್ದೀವಿ. ತಪ್ಪಿದ್ಯಾ? ಸೊ ಹಾಗಾಗಿ ದಯಮಾಡಿ ನಿಮಗೆ ಅನ್ಯಾಯವಾಗಿದ್ದರೆ ನಿಮ್ಮನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಓಡಾಡ್ತಾ ಇದೆ. ಸೊ ಹಾಗಾಗಿ ನಾವು ಅನ್ಯದ ಭಾವಿಸದೆ ನಿಮ್ಗೆ ಯಾರೋ ಒಬ್ಬರಿಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬೇಕು ಅಂತಿಲ್ಲ. ನಿಮ್ಮ ಹತ್ರ ಡೇಟಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ್ರು ಅಂತ ಇದ್ರು ಅದ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ. ಸೊ ನಮ್ಗೆ ಇದೇನು ಪ್ರತ್ಯೇಕ RTI ಕಾರ್ಯಕರ್ತನೇ CM ಸಿದ್ದರಾಮಯ್ಯ ಅವರ ಹಗರಣವನ್ನ ಬಯಲಿಗೆ ತಂದವರು ನಾವೆಲ್ಲ, ನಾವೆಲ್ಲರೂ RTI ಆಕ್ಟಿವಿಸ್ಟ್ಗಳೇ. ಸೊ ಈ RTI ಆಕ್ಟಿವಿಸ್ಟ್ಗಳ ಪ್ರಬಲತೆ, ಅವರ ಸಾಧ್ಯತೆ ಅಥವಾ ಸಮರ್ಥತೆ ಏನು ಅನ್ನೋದನ್ನ ನೀವು ನೋಡಿದ್ದೀರಿ. ಸೊ ಹಾಗಾಗಿ ಇವತ್ತು ನಾವು ಕೇಳ್ತಿರೋದಿಷ್ಟೇ, ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ನಿಮ್ಮ ಈ ತಾಲೂಕಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಅರಿವನ್ನ ಮೂಡಿಸ್ತಾ ಇದ್ದೀವಿ. ಈ ತಾಲೂಕಲ್ಲಿ ಎಷ್ಟು ಜನ ಭ್ರಷ್ಟರಿದ್ದಾರೆ ಅಥವಾ ಯಾವ ರೀತಿ ನಿಮ್ಮ ಕಂಪ್ಲೇಂಟ್ ಗಳಿಗೆ ರೆಸ್ಪಾಂಡ್ ಮಾಡ್ತಾರೆ. ನೀವೊಂದು ದೂರು ಕೊಟ್ಟರೆ ನಿಮಗೆ ಸಹ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಸ್ವಾಮಿ? ನೀವು ಇವತ್ತು ಹೋಗ್ತಾ ಇದ್ದೀರಲ್ಲ, ನೀವು ಒಂದು ಗ್ರಾಮ ಪಂಚಾಯತಿಲಿ ಹೋಗಿ ಒಂದು ದೂರನ್ನ ಕೊಟ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರ? ಈಗ ಅವರು ಸಿಗ್ತಾರ? ತಾಲೂಕು ಪಂಚಾಯತಿಯಲ್ಲಿ ನೀವು ಅವರು ಸಿಗ್ತಾರ? ಡೆಪ್ಟಿ CEO ನೀವು ಮೀಟ್ ಮಾಡಕ್ಕಾಗುತ್ತಾ? IAS ಆಫೀಸರ್ 3 ಗಂಟೆ 5 ಗಂಟೆ ನಮ್ಗೆ ಒಂದು ದರ್ಶನ ಕೊಡ್ಬೇಕು, ಆದ್ರೆ ಅವ್ರು ಕೊಡ್ತಾ ಇಲ್ಲ. ಈಗ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಮುಂದೆ ಹೋಗ್ಬೇಕು. ಅಲ್ಲ, ಈಗ ಅವ್ರು ಇನ್ನೂ ಬರ್ಲಿಲ್ಲ ಅಂದ್ರೆ ನಮಗೆ ರೆಸ್ಪಾನ್ಸ್ ಇಲ್ವಲ್ಲ. ಅಲ್ಲಮ್ಮ, ಇಷ್ಟೊತ್ತಿಗೆ ಬರ್ಬೋದಾಗಿತ್ತಲ್ಲ ಎಲ್ಲ ನೀವು ಹೇಳ್ದಾಗ. ಒಬ್ಬ ಅಧಿಕಾರಿ ಬರ್ಬೋದಾಗಿತ್ತಲ್ಲ. ಅಧಿಕಾರಿಗಳಿಂದಲೂ ನಾವೆಲ್ಲೆಲ್ಲಿಂದಲೂ ಬಂದಿರೋದು. ಒಂದು ಊರಲ್ಲ ನಾವು, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಬಂದಿರೋದು ನಾವು. ಮೇಡಮ್ ಅಲ್ಲ, ಒಂದು ನಿಮಿಷ 5 ಅವರ್ ಕಾದಿದ್ದೀವಿ. ಕೇಳಿ ನಾನು ಊಟಕ್ಕೆ ಹೋಗಿದ್ದೆ. ನಾನು ನಿಮ್ಗೆ ಎಷ್ಟು ಕೆಲಸ ಇದೆ ಅವ್ರ ಕೆಲಸ ಕೇಳಿದ್ರೆ ಬರ್ತೀವಿ ಸರ್, ಮಾತಾಡ್ತೀನಿ. ನೀವು ನನ್ನ ಮಾತಿ ಬೆಲೆ ಕೊಡ್ಬೇಕಲ್ಲ. ಇವಾಗ ಬಟ್ಟೆ ಹಾಕೊಂಡು ಬೆಲೆ ಕೊಟ್ಟಂಗಲ್ಲ. ಅಲ್ಲ ಕೇಳಿ ಬಟ್ಟೆ ಅಲ್ಲ,
ಒಂದೇ ಒಂದು ಅಧಿಕಾರಿ ಹಳ್ಳಿ ಬಂದ ಗ್ರಾಮ ಪಂಚಾಯತ್ ಬಂದು ಸ್ಟ್ರೈಕ್ ಮಾಡ್ತಾರೆ ಇವರು ಯಾರೋ CS ಏನೋ ವಿಡಿಯೋ ಕಾನ್ಫರೆನ್ಸ್ ಮಾತಾಡ್ತಾರೆ ನಾವು ಕಮ್ಮಿ ಮಾಡ್ತಾರೆ ಮಾತಾಡ್ಸಲ್ಲ ಅಲ್ಲೇ ಇಲ್ಲ ನಾನು ನಿಮ್ಗೆ 10 ನಿಮಿಷ ಟೈಮ್ ನಾನು ಬಂದಿಲ್ಲ ಸರ್ ತೊಂದರೆ ಏನಿಲ್ಲ ತೊಂದರೆ ಹೇಳಿ ಒಂದೇ ಒಂದು ಮಾತು ಅಲ್ಲ ತೊಂದರೆ ಏನಿದೆ ಸಾಹೇಬರು ಒಂದೇ ಮಾತು ಹೇಳಿ ಹೋಗೋದು ಬೇಡ ನೀವು ಮೆರವಣಿಗೆ ಹೋಗಿ ಬರ್ತಾನೆ ಮೆರವಣಿಗೆ ಹೋಗಲ್ಲ ಆಯ್ತು ಇವಾಗ ಮಾತಾಡಿದ್ರು ಆಕ್ಚುಲಿ ನೀವೇ ಮಾಡ್ಬೇಕಂದ್ರೆ ನಾವೆಲ್ಲ ಬಂದು ಬೇರೆ ಊರಿಂದ ಬಂದು ಇಲ್ಲಿ ಕುತ್ಕೊಂಡಿವಿ ಅಂತ ಅಧಿಕಾರಿಗಳೆಲ್ಲ ಫೋನ್ ಮಾಡಿ ಜವಾಬ್ದಾರಿ ಈಗ ಆಫೀಸ್ ಒಳ ಒಬ್ಬರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ತಮ್ಮನೆ ಸ್ಪೀಕರ್ ಬೆಳಿಗ್ಗೆಯಿಂದ ಪಾಪ ಕಷ್ಟ ಮಾಡ್ತಾರೆ ಜನ ಬಂದವರು ಮರ್ಯಾದೆ ಬೇಡವಾ ಒಂದು ಏನಪ್ಪ ನಿಮ್ಮ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನು 30 ಜಿಲ್ಲೆಯಿಂದ ಬಂದಿದ್ದೀವಿ ನಾವು ನೆಕ್ಸ್ಟ್ ಲೆವೆಲ್ಗೆ ಇನ್ನೊಂದು ದಾಟಿತ್ತು ಅದು ಎಸ್ಟಿಮೇಟ್ ಮಾಡಿಲ್ಲ ಇನ್ನೂ 1 ಅವರ್ ಟೈಮ್ ಕೊಟ್ಟಿದ್ದೀನಿ ದಯಮಾಡಿ ಮಾಡಿ ಇಲ್ಲ ಅಂದ್ರೆ ಅವ್ರು ನನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕು ಅಷ್ಟೇ ಅವ್ರು ಎಳ್ಕೊಂಡು ಹೋದ್ರೆ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿದ್ರೆ ಯಾರು ಅಲ್ಲ ಇದು ಫೋನ್ ಮಾಡಿದ್ರು ಈಗ ನಮಗೆ DS ಅಥವಾ CS ಕರ್ಸ್ಬಿಡಿ ಇತ್ಯರ್ಥ ಹೋಗ್ತದೆ ಕರೆಸಿ ಅವ್ರನ್ನ ಅಷ್ಟೇ ನಾವು ಅವ್ರ ಜೊತೆ ನಾವು ಏನ್ ಮಾತಾಡ್ಬೇಕು ಮಾತಾಡಕ್ಕೆ ನಮಗೆ ಬೇರೆ ಕೆಲಸನೇ ಇಲ್ವಾ ನಮ್ಗೇನು ಊರುಗಳಲ್ಲಿ ನಮಗೆ ತಂದೆ ತಾಯಿಗಳಿಲ್ವಾ ಅಣ್ಣ ತಮ್ಮ ಇಲ್ವಾ ಅಕ್ಕ ತಂಗಿರಿಲ್ವಾ ಹೆಂಡತಿ ಮಕ್ಕಳು ಇಲ್ವಾ ಚಾಮರಾಜನಗರದಿಂದ ಬಳ್ಳಾರಿವರೆಗೂ ಎಲ್ಲಿಂದನ ಬಂದಿದ್ದಾರಲ್ಲ ನಾವ್ ಏನ್ ಮಾಡ್ಬೇಕು ನಿಮ್ಮ ಊರಿನವರು ನೀವು ಮಾಡ್ಬೇಕಮ್ಮ ನಿಮ್ಮ ಊರಿನವರು ನೀವು ಮಾಡ್ಬೇಕು ಒಂದು ಚುನಾವಣೆ ಆಗ್ಬೇಕಂದ್ರೆ ಒಬ್ಬ ನೂರು ಕೋಟಿ ಖರ್ಚು ಮಾಡಬೇಕು. ಹೌದು ಸತ್ಯ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬರಬೇಕು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬರಬೇಕು, ಒಬ್ಬ ಕಾನ್ಸ್ಟೇಬಲ್ ಬರಬೇಕು. ಎಲ್ಲ ಸಣ್ಣಿ ತಿಂತಾರೆ ಅಂತ ಮೀಡಿಯಾದಲ್ಲಿ ಇದೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ನಾವು ಕರಪ್ಷನ್ ನಾಟ್ ಕರಪ್ಷನ್ ನಾಟ್ ಪೊಲಿಟಿಷಿಯನ್ ಒಂದು ನಿಮಿಷ ಈಗ ಬಂದಿದ್ದೀನಿ ನಿಮಗೆ ಎಷ್ಟು ಹೋಗಬೇಕು ಇನ್ನೊಬ್ಬರಿಗೆ ಎಷ್ಟು ಹೋಗಬೇಕು ಇನ್ನೊಬ್ಬರಿಗೆ ಎಷ್ಟು ಬರಬೇಕು ಜಾತಿ ಒಂದೇ ಹೋರಾಟದಲ್ಲಿ ಜಾತಿ ಇಲ್ಲ ನೋಡ್ರಿ ಅವ್ನು ಯಾರಿಗೆ ಬೇಕು ಅವ್ರಿಗೆ ಟಾರ್ಗೆಟ್ ಮಾಡಿ ಅಷ್ಟಕ್ಕೆ ಆಗ್ತಾನೆ ಬಿಟ್ಟರೆ ಇದೊಂದೇ ಅಲ್ಲ ಅಧ್ಯಕ್ಷ, ಇದೊಂದು ನೀವು ಮಾಡಿದ್ರೆ ನಿಮ್ಮ ಪರವಾಗಿ ನಾವು ಎಷ್ಟು ರೆಡಿ. ಈಗ ನೀವು ಕರೆಸಿ ನಮ್ಗೆ ಒಂದೇ ಬೇಡಿಕೆ, ನೀವು ಮಾಡೋ ಸೈ ಕರೆಕ್ಟ್ ಆಗಿದೆ. ಅಧಿಕಾರಿಗಳು ನಾವು ನಿಮ್ಗೆ ಬೆಂಬಲ ಆಗಿರ್ತೀವಿ. ಅವ್ನು ದುಡ್ಡು ತಗೊಂಡಿಲ್ಲ ಅಂತ ಹೇಳಿಸ್ರಿ, ದುಡ್ಡು ಕೊಟ್ಟವನ್ನು ಕರೆಸ್ತೀವಿ. ಫ್ರಾಡ್ ಅಲ್ಲ ಅಂತ ನಾವು ಬರ್ತೀವಿ ನಿಮ್ ಜೊತೆ. ಈ ಹೋರಾಟ ರೂಪಿಸಿದಾಗ ನಾನೊಂದು ಪ್ರಶ್ನೆ ಕೇಳಿದೆ, ನೋಡಪ್ಪ ಹಿರಿಯೂರು ನಿಮ್ಮ ಊರು ಸ್ವಗ್ರಾಮ, ನನಗೆ ಸಪೋರ್ಟ್ ಮಾಡ್ಬೇಕು ಅಂತ. ಸಾರ್ ನಾನು ದೇವರಾಣೆ ಬರಲ್ಲ, ನನಗೆ ನಮ್ಮ ಅಪ್ಪನ ಹತ್ರ ಹೋಗ್ತಾರೆ ಎಲ್ಲಾರು, ನಾನು ಮಾಡಿಲ್ಲ ಅಂದ್ರೂ ಮಾಡಿದೀನಿ ಅಂತಾರೆ. ಒಂದೇ ಒಂದು ಚಿಕ್ಕ ಪ್ರಶ್ನೆ, ಕಾಮನ್ ಸೆನ್ಸ್. ನಾನೊಬ್ಬ ಎಜುಕೇಟೆಡ್ ಹುಡುಗ, ನನಗೆ ವೆಬ್ಸೈಟ್ ಓಪನ್ ಮಾಡಕ್ ಬರಲ್ವಾ? NNMSS ಏನಿದೆ ಅಂತ ನೋಡಕ್ ಬರಲ್ವಾ? ಯಾವ ಪಂಚಾಯತಿ ಅಂತ ಐಡೆಂಟಿಫೈ ಮಾಡಕ್ ಅವರಲ್ವಾ? ಇದಕ್ಕೆ ನನಗೊಬ್ಬ ವಿಶ್ವನಾಥ ಬೇಕು ಅಥವಾ ಬ್ರಹ್ಮ ಬೇಕಾ? ಸರ್ ನಾನು ಹೇಳ್ತಿರೋದು ನಿಮ್ಮ ಸಂಸ್ಥೆ ವಿದ್ಯಾಲಯ ಸರ್. ಹೌದು 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 ಹೌದು. ನನ್ನ ಮಾತು ಕೇಳ್ತು
ನಿಮಗೆ ನೇರವಾಗಿ. ನೀವು ಹೇಳಿದ್ದೆ ನಾವು ಹೇಳಿದ್ದಲ್ಲ. ನಮ್ಮ ಸಂಸ್ಥೆ ಒಳಗೆ ಕೆಲಸ ಮಾಡೋನೊಬ್ಬ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ನಾವು ಅವ್ರ ಬರಬೇಕಾಗುತ್ತೆ ಅಂತ ನೀವೇ ಹೇಳಿದ್ದೀಗ ಅಲ್ವಾ. ಅದಕ್ಕೆ ಆ ಸಂಸ್ಥೆ ಒಳಗಿರೋ ಒಬ್ಬ ವ್ಯಕ್ತಿನೇ ಬಂದು ನಿಮ್ಗೆ ಹೇಳವನೇ, ಆ ವ್ಯಕ್ತಿ ಕರೆಸ್ರಿ, ಅವನು ಒಳ್ಳೆಯವನ. ನಾವು ಆತನ ವಿರುದ್ಧ ಬಂದಿದ್ದು ಬಿಟ್ರೆ ನಿಮ್ಮ ಸಂಸ್ಥೆ ಅಧ್ಯಕ್ಷ ನಾವು ಕೇಳ್ತೀವಿ, ಅರ್ಥ ಮಾಡ್ಕೊಳ್ರಿ. ನಿಮ್ಮ ವಿರುದ್ಧ ಅಲ್ಲ, ನಿಮ್ಮ ಸಂಸ್ಥೆ ವಿರುದ್ಧ ಅಲ್ಲ. ಸ್ವಾಮಿ ಅದು ಸರಿ ಐತೆ. ಸಂಸ್ಥೆಗೆ ಭ್ರಷ್ಟಾಚಾರದಾಗಿರ್ಬೇಕಾದ್ರೆ ಆಡು ಭಾಷೆಗೂ ಹೇಳ್ತೀನಿ ಅಧ್ಯಕ್ಷ, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಧ್ಯಕ್ಷ. ಒಂದು ಡಾಟಾ ಎಸ್ ಅಧ್ಯಕ್ಷ ಹೇಳಿದ ಅಧ್ಯಕ್ಷ ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಸಣ್ಣ ಒಬ್ಬ ಎಜುಕೇಟೆಡ್ ಯಾರೇ ಓಪನ್ ಮಾಡಿದ್ರು ಎಲ್ಲಿ ಬೇಕಾದ್ರೂ ಡಾಟಾ ಸಿಗುತ್ತೆ, ಖಂಡಿತ ಸಿಗುತ್ತೆ. ಎಸ್ ಯಾವುದೇ ಅಧಿಕಾರಿ ಇರ್ಬೋದು, ನಾನೊಬ್ಬ ಲೋಕಲ್ ಜನಪ್ರತಿನಿಧಿ ಇರ್ಬೋದು, ಒಬ್ಬ ಸಾಮಾನ್ಯ ಒಬ್ಬ ಹುಡುಗ, ಒಬ್ಬ ಸಾಮಾನ್ಯ ಸಾರ್ವಜನಿಕರಿಗೆ ಹೊಂದ್ಕೊಂಡು ಹೋಗ್ಬೇಕಾಗಿರೋದು ಒಬ್ಬ ಅಧಿಕಾರಿ ಮತ್ತು ಸಾರ್ವಜನಿಕರು ಇಲ್ಲಿ ಕೆಲಸ ಮಾಡ್ಕೊಂಡು ಏನೋ ಹೋಗ್ತಿರ್ತಾರೆ. ಇವನು ಈ ಮಟ್ಟಕ್ಕೆ ತಂದಿರೋದು ಹೆಂಗ್ ಗೊತ್ತೇ ಅಧ್ಯಕ್ಷ? ಇದು ನಾನು ಆಡು ಭಾಷೆಗೆ ಹೇಳ್ತಿರೋದು. ನಿಮಗೆ ಹೆಂಗ್ ಬಂದಾಯ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದನ್ನ ಹೇಳಿ. ಅವನು ಏನ್ ಮಾಡ್ದ ಗೊತ್ತಾ? ಪ್ರತಿ ಹಂತದವನು ತಾಲ್ಲೂಕು ಅಧಿಕಾರಿಗಳು, PDOಗಳು ಎಲ್ಲಾರನ್ನೂ ಎದುರಿಸ್ಕೊಂಡು ಬೇಸಿಕ್ ಏನ ನಾನೇ ಹೋಗಿದ್ದೀನಿ ಅಧ್ಯಕ್ಷ, ನಾನೇ ಹೋಗಿದ್ದೀನಿ ಬೆಂಗಳೂರಿಗೆ. ಒಬ್ಬ PC ಹಾಕಿಲ್ಲ ಅಂತೇಳಿ ಒಬ್ಬ ಅಧಿಕಾರಿನ ಬೆಂಗಳೂರವರೆಗೂ ಕರೆಸಿ ಅಲ್ಲಿ ಕರ್ಕೊಂಡೋಗಿ ಅವ್ನು ನೆತ್ತಾಕೊಂಬಂದು ಅವ್ರ ಮನೆಗೆ ಕರ್ಕೊಂಬಂದು ಹೇಳಿದಾಗ, ನೀನು ಮಾಡೋದೆಲ್ಲ ಮಾಡಬೇಡಪ್ಪ, ನಮಗೆಲ್ಲ ಎಷ್ಟು ನಿಷ್ಠೂರ ಬರುತ್ತೆ, ನೀನು ಮಾಡಂಗಿದ್ರೆ ಅವ್ರ ಅಪ್ಪನ ತಗೊಂಡ್ರಿ ಬೇಕಾರೆ. ಈಗ ಅವ್ರ ಅಪ್ಪನ ಕರೆಸ್ಬಿಡ್ತೀನಿ, ನಾನು ಮಾತಾಡಿದೆ. ನೀನು ಮಾಡಂಗಿದ್ರೆ ಅವ್ರ ಅಪ್ಪ ಆದ್ರೆ ಏನು ಹೇಳ್ಬೇಕು? ನೀನು ಮಾಡಂಗಿದ್ರೆ ಚಿತ್ರದುರ್ಗ ಜಿಲ್ಲೆ ಬಿಟ್ಟು ಮಾಡಿಬಿಡು, ಅಲ್ಲೆಲ್ಲ ನಾ ಜೀವನ ಮಾಡ್ಕ, ಇಲ್ಲೆಲ್ಲೂ ಜೀವನ ಮಾಡಬಾರ್ದು. ಅವರಪ್ಪ ಹೇಳ್ತಿಲ್ಲ ಮಾತು, ನಾನು ಬೇರೆಯವ್ರು ಹೇಳ್ತಿಲ್ಲ ಮಾತಿಲ್ಲ, ಬೇರೆಯವ್ರು ಹೇಳಿದ ಮಾತೇ ಅಲ್ಲ. ಅವರಪ್ಪ ಏನು ಹೇಳ್ತಾರೆ? ಈ ಜಿಲ್ಲೆ ಬಿಟ್ಬಿಡು ಮಗನೇ. ಒಬ್ಬ ಅಪ್ಪ ಹೇಳ್ಬೋದು ಅಧ್ಯಕ್ಷ, ಹೇಳ್ಬೋದಾ? ಒಂದು ಅವನೇ ಬಂದಿದ್ದಾನೆ, ಅವನೇ ಚಿತ್ರದುರ್ಗ ಬಂದವನೇ, ಹಿರಿಯರಿಗೆ ಬಂದವನೇ, ರೂಪಕ್ಕೆ ಬಂದವನೇ, ಬಂದು ಎಲ್ಲವನ್ನೂ ನೋಡಬೇಕು, ಮಾತಾಡಿ ಅವನೆಲ್ಲವನ್ನೂ ಕೇಳಿರೋ ನಿಮ್ಮನ್ನು ಕೇಳ ಬಂದಿದ್ದೆ. ನಿಮ್ ಸಂಸ್ಥೆ ವಿರುದ್ಧವಾಗಿ ನಾವು ಬಂದಿಲ್ಲ. ಅವ್ನು ಮಾಡ್ದ ಆಯ್ತು, ನೀವು ಹೇಳಿದ್ದು ಅರ್ಥ ಆಯ್ತು ನನಗೆ. ಇವಾಗ ನಿಮ್ಮ ವಿರುದ್ಧ ಏನೋ ಒಂದ್ ಮಾಡ್ಕೊಂಡು ತಿಂಬರ್ನ, ಏನೋ ಒಂದ್ ಮಾಡಾರ್ನ ಅವನಿಂತವೆಲ್ಲ ಮಾಡಿಬಿಟ್ರೆ ಸರ್, ತಾಲ್ಲೂಕ್ನ ಮಳೆ ಇಲ್ಲ ಸರ್, ಬೆಳೆ ಇಲ್ಲ, ಜಮೀನಿಲ್ಲ ಸರ್. ಇಲ್ಲಿ ಈ ತಾಲ್ಲೂಕ್ನ ಬರುಡು ಭೂಮಿ ನಿಮ್ದು ಮಂಡಿ ಅಲ್ಲ ಅಲ್ಲೇ ಸರ್ ಅಧ್ಯಕ್ಷ. ಮಂಡ್ಯದಾಗೆ ಕಟ್ಟೆ ಕಟ್ಟಿರಿ ಯಾರೋ ಪುಣ್ಯಾತ್ಮ. ನಮ್ದು ಕಟ್ಟೆ ಐತಿ ಇಲ್ಲಿ, ಯಾವುದು ವಿವಿಪುರ. ಒಂದು ನಿಮಿಷ ಹೇಳ್ತೀನಿ, ವಿವಿಪುರ ಈ ಚಾನಲ್ ಬಿಟ್ಟು ದಾಟಲ್ಲ ಸರ್. ನೀರಿಲ್ಲ, ಕುಡಿಯಕ್ ನೀರು. ಅದೇ ಸ್ವಾಮಿ, ಕುಡಿಯಕ್ ನೀರಿಲ್ಲ. ಆಮೇಲೆ ನೋಡ್ರಿ, ಯಾವುದೇ ಕೆಲಸ ಮಾಡಕ್ ಯಾರಿಗೂ ಓದೇವರೇ ವಿದ್ಯಾವಂತರಿದ್ದಾರೆ, ಒಂದು ರೂಪಾಯಿನೂ ಆದಾಯ ಇಲ್ಲ. ಉಲ್ಲಂಘನೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಅಂತ ನಮಗೆ ಮನವಿಯನ್ನು ಕೊಟ್ಟು ಇವತ್ತು ಸಾಂಕೇತಿಕವಾಗಿ ಧರಣಿ ಮಾಡಿದ್ದಾರೆ. ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಮೇಲಾಧಿಕಾರಿಗಳಿಗೆ ಇವತ್ತೇ ಅವ್ರ ಗಮನಕ್ಕೆ ತಂದು ಎಷ್ಟು ಸಾಧ್ಯ ಆಗುತ್ತೆ ಯಾರೆಲ್ಲ ಲೋಪದೋಷಗಳು ಮಾಡಿದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಅವ್ರ ಮೇಲೆ ನಿಜವಾಗ್ಲೂ ಶಿಸ್ತು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು.